ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೆಂಡ್ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರಿ, ಸರ್ ಮೆಡಿಕಲ್ ಹೆಂಗೆ ಮತ್ತು ಸೆಲೆಕ್ಷನ್ ಪ್ರೊಸೀಜರು, ಆಮೇಲೆ ಎಲ್ಲಿ ನಡೆಯುತ್ತೆ, ಅದು ಎಕ್ಸಾಕ್ಟ್ ಲೊಕೇಶನ್ ಏನು, ಫಿಸಿಕಲ್ ಏನು, ಎಲ್ಲ ಥರ ಮಾಹಿತಿಗಳನ್ನು ಭಾಳ ಜನ ಮಾಡ್ತಾಯಿದ್ರಿ. ಅದೇ ರೀತಿ ಸರ್ ನಂದು ಇಂಟರ್ನಲ್ ಪ್ಲಸ್ ಎಲ್ಲ ಕೂಡ ಕಮೆಂಟ್ ಮಾಡಿದ್ರಿ. ಏನಂತೇಳಿ, ಸರ್ ನನ್ನ ಇಂಟರ್ನಲ್ ಸೇರಿ 50% 50 ಆಗೈತಿ ಸರ್, ಹೆಂಗೆ ಏನು ಅದೆಲ್ಲ ಹೇಳ್ತೀನಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಅದೇ ರೀತಿ ಹೇಳ್ತೀನಿ. ನಾಳೆ ಮಾರ್ನಿಂಗ್ ಕ್ಲಾಸಲ್ಲಿ ಸಿಲೆಬಸ್ ಕೂಡ ಕ್ಲಾಸನ್ನು ಅಪ್ಲೋಡ್ ಮಾಡ್ತೀನಿ. ನಾಳೆ ಮಾರ್ನಿಂಗ್ 6 ಅಥವಾ 7 ಗಂಟೆಗೆ ನಿಮಗೆ ಮಾರ್ನಿಂಗ್ ಕ್ಲಾಸನ್ನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಕೂಡ ನೀವು ಸಿಲೆಬಸನ್ನು ನೋಡ್ಕೋಬೋದು. ಎಲ್ಲ 4 ಸಬ್ಜೆಕ್ಟನ್ನು ನೋಡ್ಕೋಬೋದು. GK, ಇಂಗ್ಲೀಷ್, ಆಮೇಲೆ ಮ್ಯಾಥ್ಸು, ರೀಸನಿಂಗು, ಇವುಗಳೆಲ್ಲ ನೋಡ್ಕೋಬೋದು. ಓಕೆ, ಭಾಳ ಲೇಟ್ ಮಾಡೋಂಗಿಲ್ಲ, ನೋಡ್ತಾ ಹೋಗೋಣ. ಓಕೆ, ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಯಾಕಂದರೆ ನೀವು ಅಪ್ಡೇಟ್ ಬಂದರೆ ನಾನು ಅಪ್ಡೇಟ್ ಮಾಡಿರ್ತೀನಿ, ನೀವು ಕೂಡ ಮೆಸೇಜ್ ಬಂದಿರುತ್ತೆ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ದೆನ್ ಈಗ ಫಸ್ಟಿಗೆ ಫಿಸಿಕಲ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಕನ್ಫರ್ಮೇಷನ್ ಮೇಲು ಫಿಮೇಲ್ ಇಬ್ಬರದು ಟೆಸ್ಟ್ ಏನಿರುತ್ತೆ ಹೇಳ್ರಿ. 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಓಕೆ, ಯಾರ್ದು ಮೇಲು 7 ನಿಮಿಷ, ಫೀಮೇಲ್ದು 8 ನಿಮಿಷ ಇರುತ್ತೆ ರೀ. ಓಕೆ, ಅದೇ ರೀತಿ ಮೇಲ್ಗೆ ಏನಿರುತ್ತೆ 10 ಪುಷಪ್ಪು 1 ಮಿನಿಟ್ ಒಳಗೆ, 10 ಸಿಟ್ಟಪ್ಪು 1 ಮಿನಿಟ್, 20 ಸ್ಕ್ವಾಡ್ಸು 1 ಮಿನಿಟ್. ಅವಾಗಲೇ ಹೇಳಿದ್ದು. ಫೀಮೇಲ್ಗೆ ಏನಿರುತ್ತೆ ಹೇಳ್ರಿ, 10 ಸಿಟಪ್ಸು 1 ಮಿನಿಟ್ 30 ಸೆಕೆಂಡ್ಸ್ ಇರುತ್ತೆ, 15 ಸ್ಕ್ವಾಡು 1 ಮಿನಿಟ್ ಒಳಗಿರುತ್ತೆ. ಓಕೆ, ಇದೇನು ರೀ ನಿಮ್ಮದು ಫಿಸಿಕಲ್ ಸಂಬಂಧಪಟ್ಟಂತೆ ಆಯಿತು. ಓಕೆ, ಭಾಳ ಒಂದೇ 2 ನಿಮಿಷ ಒಳಗೆ ಮುಗಿಸ್ಬಿಡ್ತೀನಿ. ಓಕೆ, ನೆಕ್ಸ್ಟು ನಿಮ್ಮದು ಯಾವಾಗ ಎಲ್ಲಿ ಅಂತ ನಿಮ್ಮದು ಪ್ಲೇಸನ್ನು ಕೇಳ್ತಾಯಿದ್ರಿ. ಇಲ್ಲಿ ನೋಡಿರಿ, ಇಲ್ಲಿ ರಿಕ್ವೈರ್ಮೆಂಟ್ ಅದ ಏನು. ಫಸ್ಟಿಗೆ ಮೇಲ್ ಕ್ಯಾಂಡಿಡೇಟ್ಸ್ ನೋಟಿಫಿಕೇಷನಲ್ಲಿ ಬಂದಂಥದ್ದು. ಮೇಲ್ ಕ್ಯಾಂಡಿಡೇಟ್ಸ್ಗೆ ಕರ್ನಾಟಕ ಇಲ್ಲೈತೆ ನೋಡಿರಿ, ಕೇರಳ ಮತ್ತು ಕರ್ನಾಟಕ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಲ್ಲಿರುತ್ತೆ ರೀ, ಚೆನ್ನೈ ಒಳಗಿರುತ್ತೆ, ತಮಿಳ್ನಾಡು ಒಳಗೆ. ಅದು ಎಕ್ಸಾಕ್ಟ್ ಲೊಕೇಶನ್ನು ಕೂಡ ಇಲ್ಲಿ ಅದ. ಓಕೆ, ಭಾಳ ಜನ ಮೆಸೇಜ್ ಮಾಡಿದರೆ ಅದಕ್ಕೋಸ್ಕರ ನಿಮಗೂ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನೋಟಿಫಿಕೇಷನ್ ಫುಲ್ ಬೇಡ, ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ತೊಗೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಅದೇ ರೀತಿ ಫೀಮೇಲ್ಸ್ಗೆ ಯಾವಾಗದ, ಸೆಪ್ಟೆಂಬರ್ 5ನೇ ತಾರೀಕದ. ಮೇಲ್ಸ್ಗೆ 30 ಆಗಸ್ಟ್, ಆಮೇಲೆ 31 ಆಗಸ್ಟ್ ದಿವಸ 2 ದಿವಸ ಇರುತ್ತೆ. ರಿಪೋರ್ಟಿಂಗ್ ಏನಿರುತ್ತೆ ಹೇಳ್ರಿ, 30ನೇ ತಾರೀಕು ನೀವು ಎಕ್ಸಾಕ್ಟಲ್ಲಿ ಇರಬೇಕು. ಮಾರ್ನಿಂಗ್ ಅಂದರೆ ಹಿಂದಿನ ದಿವಸ ಹೋಗಿ ಅಲ್ಲಿ ನೀವು ಸ್ಟೇ ಆಗಿರ್ಬೇಕು. ಸರ್ ಒಬ್ಬರೇ ಹೋಗ್ತೀವಿ, ನಮಗೆ ರೂಟ್ ಗೊತ್ತಾಗಂಗಿಲ್ಲ, ಗ್ರೂಪ್ ಮಾಡ್ಕೋರಿ. ಫ್ರೆಂಡ್ಸ್ ಇರ್ತಾರಲ್ಲ, ಓಪನ್ ರ್ಯಾಲಿ ಹೋಗೋರಿಗೆ ಗ್ರೂಪ್ ಮಾಡ್ಕೋರಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಫೀಮೇಲ್ಸ್ಗಳಿಗೆ ಸೆಪ್ಟೆಂಬರ್ 5, ಸೆಪ್ಟೆಂಬರ್ 6ನೇ ತಾರೀಕು 2 ಇರುತ್ತೆ. ರಿಪೋರ್ಟಿಂಗ್ ಏನಿರುತ್ತೆ ಸೆಪ್ಟೆಂಬರ್ 5ನೇ ತಾರೀಕು ಇರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳತ್ತೀನಿ ಅಂದರೆ, ಇಲ್ಲಿ ನೋಡಿರಿ, ಫಿಮೇಲ್ಸ್ಗೆ ತೆಲಂಗಾಣ, ಆಂಧ್ರ, ಕೇರಳ, ಕರ್ನಾಟಕ, ತಮಿಳ್ನಾಡು, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಪುದುಚೇರಿ ಇವೆಲ್ಲ ಸೇರಿ ಒಂದೇ ದಿನ ಅದ. ಆಮೇಲೆ ಮೇಲ್ಸ್ಗೆ ಕರ್ನಾಟಕ ಮತ್ತು ಕೇರಳ ಸೇರಿ ಒಂದು ದಿವಸ ಅದ. ಸೊ ಕಾಂಪಿಟೇಷನ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಆಲ್ರೆಡಿ ನೀವು ಆರ್ಮಿ ನಮ್ಮದು ಓಪನ್ ರ್ಯಾಲಿ ಆದಾಗ ಬೆಳಗಾವಲ್ಲಿ ಯಾವ ರೀತಿ ರಶ್ ಆಗಿತ್ತು ಅಂತೇಳಿ ನೋಡ್ತಾ ಇದ್ರಿ. ಅದಕ್ಕೋಸ್ಕರ ನಿಮಗೆ ಏನು ಹೇಳ್ತಾ ಇರೋದು, ಯಾವಾಗ ನೀವು ಅಲ್ಲಿ ಹೋಗಿ ಸ್ಟೇ ಆಗ್ತಾರೋ ನಿಮಗೆ ಬಿಟ್ಟಿದ್ದು. ಓಕೆ, ಡನ್. ನಿಮಗೆ ಲೊಕೇಶನ್ ಗೊತ್ತಾಗೈತೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಭಾಳ ಜನ ಕಾಲ್ ಮಾಡ್ತಾರೆ, ಸ್ವಲ್ಪ ಬ್ಯುಸಿ ಇದ್ದೆ, ನೋಡೋಕ್ಕಾಗಿಲ್ಲ, ಸೈಟ್ ಮೇಲಿದ್ದೆ. ಓಕೆ, ಈಗ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತೇಳಿ ಅದು ಒಂದು ಗೊತ್ತಾಗಬೇಕು ನಿಮಗೆ. ಪದೇ ಕೇಳ್ತಾಯಿದ್ದೆ. ಫಸ್ಟಿಗೆ ಹೋದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ ರೀ. ಡಾಕ್ಯುಮೆಂಟ್ಸ್ ನಾನು ಏನೇನು ಹೇಳಿದ್ದಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು ಬೆಳಗ್ಗೆ ಕ್ಲಾಸ್ ಹಾಕಿದ್ದೆ. ಅವುಗಳಲ್ಲಿ ಏನೇನು ವೆರಿಫಿಕೇಷನ್ ಇರುತ್ತೆ ಅಂತೇಳಿ ನೋಡಬೇಕು. ಫಸ್ಟಿಗೆ ಅವುಗಳ ವೆರಿಫಿಕೇಷನ್ ಆದಮೇಲೆ ನಿಮ್ದು ಕರೆಕ್ಟ್ ಇತ್ತಪ್ಪ ಅಂತೇಳಿ ಇತ್ತಂದ್ರೆ ನಿಮ್ದು ನೆಕ್ಸ್ಟ್ ಪ್ರೊಸೀಜರ್ ಏನು, PET ಫಿಸಿಕಲ್ ಟೆಸ್ಟಿಗೆ ಹೋಗುತ್ತೆ. ಫಿಸಿಕಲ್ ನೀವೇನಾದರೂ ಪಾಸ್ ಆದರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅಲ್ಲಿ ಪಾಸ್ ಆದರೆ ಮೆಡಿಕಲ್ ಇರುತ್ತೆ, ಆಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಇರುತ್ತೆ. ಈ ರೀತಿ ನಿಮ್ಮದು ಪ್ರೊಸೆಸ್ ಕೂಡ ಆಗುತ್ತೆ. ಈ ರೀತಿ ಪ್ರೊಸೆಸ್ ಆದಾಗ ಮೆಡಿಕಲ್ ಕೂಡ ನಿಮಗೆ ಯಾವ ರೀತಿ ಇರುತ್ತೆ ಅಂತೇಳಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದು ಸಲ ನೀವು ನೋಡ್ಕೊಳ್ಳೋ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಅಲ್ಲಿ ಏನೇನು ಇರುತ್ತೆ ಅಂತೇಳಿ ಭಾಳ ಜನ ಕೇಳ್ತಾ ಇದ್ರಿ. ಸೆಲೆಕ್ಷನ್ ಪ್ರೊಸೀಜರು, ಫಿಸಿಕಲ್ಲು, ಆಮೇಲೆ ಲೊಕೇಶನ್ ಎಲ್ಲ ಗೊತ್ತಾಯಿತು. ಈಗ ಮೆಡಿಕಲಲ್ಲಿ ಇಷ್ಟೆಲ್ಲ ನಿಮ್ಮದು ಪ್ರೊಸೀಜರ್ ಅದ. ಇವೆಲ್ಲ ಅಲ್ಲಿ ಹೋಗಿ ನೀವು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ನೀವು ಚೆಕ್ ಮಾಡಿಸ್ಬೋದು ಬೆಟ್ರು. ಯಾಕಂದ್ರೆ ನಿಮ್ದು ಏನಾದರೂ ಪ್ರಾಬ್ಲಮ್ ಐತೇನೆ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ. ಓಕೆ, ಸೊ ಇವುಗಳೆಲ್ಲ ನೀವು ಟೆಸ್ಟ್ಗಳನ್ನು ಮಾಡ್ಕೊರಿ. ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊರಿ, ಯಾಕಂದ್ರೆ ನೆನಪಿಡೋಕ್ಕಾಗಂಗಿಲ್ಲ. ಅಲ್ಲಿ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಇವೆಲ್ಲ ಚೆಕಪ್ ಮಾಡಬೇಕ್ರಿ ಅಂಥೇಳಿ ಒಂದು ಮಿನಿಮಮ್ ಫೀಸ್ ಇರುತ್ತೆ. ನೀವು ಪ್ರೈವೇಟ್ ಹೋದ್ರೆ ಜಾಸ್ತಿ ಆಗುತ್ತೆ, ಗೌರ್ಮೆಂಟ್ ಹೋದ್ರೆ ಒಂದು ಸ್ವಲ್ಪ ಚೀಪ್ ಆಗುತ್ತೆ. ಸೊ ಅದ್ರಲ್ಲಿ ನೋಡಿಕೊಂಡು ಚೆಕಪ್ ಮಾಡ್ಕೊರಿ. ಏನಾದರೂ ನಿಮ್ಮದು ಪ್ರಾಬ್ಲಮ್ ಇದ್ದರೆ ಇಲ್ಲೇ ಗೊತ್ತಾಗುತ್ತೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ. ಓಕೆ, ದಿಸ್ ಈಸ್ ಪ್ರೊಸೆಸ್. ಗೊತ್ತಾಯಿತು. ಏನಾದರೂ ಮತ್ತೆ ನಿಮ್ಮದು ಕ್ವಶನ್ಸ್ ಇತ್ತಪ್ಪ ಅಂತಂದ್ರೆ ನೀವು ಕಮೆಂಟ್ ಹಾಕ್ತಿದ್ರಿ, ಸ್ವಲ್ಪ ನೋಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಬೇಕಾಯಿತು. ಭಾಳ ಜನ ಕಾಲ್ ಮಾಡಿದ್ರಿ, ಸಾರಿ ನೋಡೋಕ್ಕಾಗಿಲ್ಲ.
ನಾನು ರಿಸೀವ್ ಮಾಡಿರ್ಲಿಕ್ಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಹಾಕಿರಿ, ನಾನು ಖಂಡಿತ ರಿಪ್ಲೈ ಹಾಕ್ತೀನಿ. ಓಕೆ, ಅದೇ ರೀತಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಅಪ್ಡೇಟ್ ಆಗುತ್ತೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.